ಮಲೆನಾಡಿನ ಎಲ್ಲಾ ಜಿಲ್ಲೆಗಳ ಒಂದಿಷ್ಟು ಜನ ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳ ಒಂದಷ್ಟು ಮಂದಿ ಬೆಂಗಳೂರಿನಲ್ಲೇ ನೆಲೆ ಊರಿದ್ದಾರೆ. ಆದರೆ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದವರು ಕೂಡ ಬೆಂಗಳೂರಿನಲ್ಲೇ ಠಿಕಾಣಿ ಹೂಡಿದ್ದಾರೆ ಅನ್ನೋ ಆರೋಪವಿತ್ತು. ಹೀಗಾಗಿ ಪೊಲೀಸರು ಆಪರೇಷನ್ ಆರಂಭಿಸಿದ್ದು 71 ಜನರನ್ನ ಬೇಟೆಯಾಡಿದ್ದಾರೆ. ನೀವು ಯಾರ್ಯಾರು ಬಾಂಗ್ಲಾದವರಿದ್ದೀರಿ ಈಗಲೇ ಆಚೆಗೆ ಹೋಗಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಯಾರೂ ಕಾನೂನನ್ನ ಕೈಗೆ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಬೆಂಗಳೂರಿನಲ್ಲಿ ಆಪರೇಷನ್ ಬಾಂಗ್ಲಾ. 71 ಅಕ್ರಮ ಬಾಂಗ್ಲಾ ವಲಸಿಗರು ವಶಕ್ಕೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಂತೆ ಅಲ್ಲಿ ಬಾಂಗ್ಲಾದವರೇ ವಾಸವಾಗಿದ್ದಾರೆ ಅಂತ ಬಿಜೆಪಿ ಆರೋಪಿಸಿತು. ಇದರ ನಡುವೆ ಬೆಂಗಳೂರು ಪೊಲೀಸರು ಬಾಂಗ್ಲಾ ನಿವಾಸಿಗಳನ್ನ ಪತ್ತೆ ಹಚ್ಚಲು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಶಂಕಿತ ಬಾಂಗ್ಲಾ ಪ್ರಜೆಗಳು ನೆಲೆಸಿದ್ದ ಶೆಡ್ಗಳ ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗ ಮತ್ತು ಆನೇಕಲ್ ಉಪವಿಭಾಗದ ಪೊಲೀಸರು ಸರಣಿ ದಾಳಿ ಮಾಡಿದ್ದು ಬರೋಬ್ಬರಿ 71 ಮಂದಿ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿದ್ದಾರೆ. ವಶಕ್ಕೆ ಪಡೆದವರನ್ನ ಎಫ್ಆರ್ಆರ್ಒ ಅಂದ್ರೆ ಪ್ರಾದೇಶಿಕ ವಿದೇಶಿಯರ ನೋಂದಣಿ ಕಚೇರಿ ಸುಪರ್ದಿಗೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಬಾಂಗ್ಲಾ ಪ್ರಜೆಗಳನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನೋದನ್ನ ನೋಡಿದ್ರೆ ಆನೇಕಲ್ ಉಪವಿಭಾಗದಲ್ಲಿ 37 ಮಂದಿ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದಾರೆ. ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯಲ್ಲಿದ್ದ 6 ಮಕ್ಕಳು ಸೇರಿ 20 ಜನ ಪತ್ತೆಯಾಗಿದ್ರೆ ಅತ್ತಿಬೆಲೆ ಠಾಣಾ ವ್ಯಾಪ್ತಿಯಲ್ಲಿ 2 ಬಾಂಗ್ಲಾ ವಲಸಿಗರು ಲಾಕ್ ಆಗಿದ್ದಾರೆ. ಇನ್ನು ಆನೇಕಲ್ ಠಾಣಾ ವ್ಯಾಪ್ತಿಯಲ್ಲಿ 15 ಬಾಂಗ್ಲಾ ವಲಸಿಗರನ್ನ ವಶಕ್ಕೆ ಪಡೆಯಲಾಗಿದೆ. ನಕಲಿ ಪಾಸ್ಪೋರ್ಟ್, ನಕಲಿ ಆಧಾರ್ ಕಾರ್ಡ್. ಬೆಂಗಳೂರಿನಲ್ಲಿ ಪತ್ತೆಯಾಗಿರೋ ಅಕ್ರಮ ಬಾಂಗ್ಲಾ ವಲಸಿಗರ ಬಳಿ ನಕಲಿ ಪಾಸ್ಪೋರ್ಟ್, ನಕಲಿ ಆಧಾರ್ ಕಾರ್ಡ್ ಇರೋದು ಗೊತ್ತಾಗಿದೆ. ಇಂಥವರು ಸ್ಕ್ರಾಪ್ ಗೋದಾಮುಗಳ ಶೆಡ್ಗಳಲ್ಲಿ ವಾಸವಾಗಿದ್ರು ಅನ್ನೋದು ತಿಳಿದಿದೆ. ಇಷ್ಟೇ ಅಲ್ಲ, ಅಪಾರ್ಟ್ಮೆಂಟ್ಗಳಲ್ಲೂ ಕೆಲಸ ಮಾಡ್ತಿರೋದು ಕಂಡಿದೆ. ಇನ್ನು ರಾತ್ರಿ ವೇಳೆ ಚಿಂದಿ ಆಯೋ ಕೆಲಸ ಮಾಡ್ತಿದ್ರು ಎನ್ನಲಾಗಿದೆ. ದೇಶ ವಿರೋಧಿ ಘೋಷಣೆ ಕೂಗಿದ್ದ ಮಹಿಳೆ ಅರೆಸ್ಟ್. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೋಡು ಎಂಬಲ್ಲಿ ಮಹಿಳೆಯೊಬ್ಬರು ಜೈ ಬಾಂಗ್ಲಾ ಅನ್ನೋ ದೇಶ ವಿರೋಧಿ ಘೋಷಣೆ ಕೂಗಿದ್ರು. ಅದೇ ಮಹಿಳೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪಶ್ಚಿಮ ಬಂಗಾಳದ ಸರ್ಬಾನು ಖಾತೂನ್ ಬಂಧಿತ ಮಹಿಳೆಯಾಗಿದ್ದಾಳೆ. 3 ದಿನಗಳ ಹಿಂದೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಬಾಂಗ್ಲಾ ವಲಸಿಗರ ಆರೋಪದಲ್ಲಿ ಹುಲಿಮಂಗಲದ ಶೆಡ್ಗಳ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ ಹಿಂದೂ ಸಂಘಟನೆಯವರು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಮಹಿಳೆ ಜೈ ಬಾಂಗ್ಲಾ ಅಂತ ಘೋಷಣೆ ಕೂಗಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿತ್ತು. ಫೀಲ್ಡ್ಗಿಳಿದ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರೀತಿಯಿಂದ ಹೇಳಿದಾಗ ಸ್ವೀಕರಿಸಬೇಕು, ಇಲ್ಲ ಅಂತಂದ್ರೆ ನಮಗೆ ಬೇರೆ ಭಾಷೆ ಬರುತ್ತೆ ಹೇಳಲಿಕ್ಕೆ. ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಈ ಎಚ್ಚರಿಕೆ. ಯಾರ್ಯಾರು ಇಲ್ಲೀಗಲ್ ಆಗಿ ಭಾರತಕ್ಕೆ ಬಂದಿದ್ದೀರೋ, ಕರ್ನಾಟಕದಲ್ಲಿದ್ದೀರೋ, ಬೆಂಗಳೂರಿನಲ್ಲಿದ್ದೀರೋ, ಈಗ್ಲೇ ನೀವು ಆಚೆಗೆ ಹೋದ್ರೆ ಒಳ್ಳೇದು. ಬಾಂಗ್ಲಾ ವಲಸಿಗರು ಅಂತ ಹಲ್ಲೆ ಮಾಡಲಾಗಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವರು ಯಾರು ಕೂಡ ಕಾನೂನು ಕೈಗೆತ್ಕೊಳ್ಬಾರ್ದು, ಅಕ್ರಮ ವಲಸಿಗರು ಕಂಡು ಬಂದ್ರೆ ಪೊಲೀಸರಿಗೆ ಮಾಹಿತಿ ನೀಡಬೇಕು ಅಂದಿದ್ದಾರೆ. ಯಾರೂ ಕಾನೂನನ್ನ ಕೈಗೆ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಡ್ಬೋದು. ಪೊಲೀಸಿಗೆ ನೋಡಿ ಇಂಥವ್ರು ಅಲ್ಲಿ ಬಾಂಗ್ಲಾದೇಶದವ್ರು ಇದ್ದಾರೆ, ಅವ್ರು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಪೊಲೀಸ್ನವ್ರಿಗೆ ಹೇಳ್ಬೋದು. ಬಿಟ್ರೆ ಅವರೇ ಏನಕ್ಕೆ ಮಾಡೋದಕ್ಕೆ ಆಗೋದಿಲ್ಲ. ಅವರು ಡಿಪೋರ್ಟ್ ಮಾಡೋಕ್ಕಾಗತ್ತಾ ಅವ್ರಿಗೆ? ಬೆಂಗಳೂರಿನಲ್ಲಿ ಬಾಂಗ್ಲಾದವರು ಹೆಚ್ಚಿದ್ದಾರೆ ಅನ್ನೋ ಬಿಜೆಪಿ ಆರೋಪಕ್ಕೆ ತಿರುಗೇಟು ನೀಡಿರೋ ಸಚಿವ ರಾಮಲಿಂಗಾರೆಡ್ಡಿ ಕೇಂದ್ರ ಸರ್ಕಾರ ಏನ್ ಕೆಲಸ ಮಾಡ್ತಿದೆ ಅಂದಿದ್ದಾರೆ. ಇವರೆಲ್ಲ ರೋಹಿಂಗ್ಯಾ ಮುಸ್ಲಿಮ್ಸರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನು ಕೆಲಸ ಮಾಡ್ತಾ ಇದೆ? ರೋಹಿಂಗ್ಯಾ ಮುಸ್ಲಿಮ್ಸ್ನ ಇಲ್ಲಿ ಕೋಗಿಲಿನಲ್ಲಿ ಯಾಕೆ ಬಿಟ್ರಿ ನೀವು? ನಕಲಿ ಆಧಾರ್, ನಕಲಿ ಪಾಸ್ಪೋರ್ಟ್ ಬಳಸಿ ರಾಜ್ಯಕ್ಕೆ ಕಾಲಿಟ್ಟಿರೋ ಕ್ರಿಮಿಗಳು ಅಕ್ರಮವಾಗಿ ವಾಸವಾಗಿದ್ದು ಇಂಥವರಿಗೆ ಬೆಂಗಳೂರು ಪೊಲೀಸರು ಬಿಸಿ ಮುಟ್ಟಿಸ್ತಿದ್ದಾರೆ. ರಾಮು, TV9 ಆನೇಕಲ್.